ಒಂದು ಹೊಸ ಜಾಗ ಕರ್ಕೊಂಡ್ ಬಂದಿದ್ದೀನಿ. ಈಗ ಆಲ್ರೆಡಿ ನಾನು 2 ದೇವಸ್ಥಾನ ತೋರಿಸಿದ್ದೀನಿ, ಇದು 3ನೇ ದೇವಸ್ಥಾನ ನಂದು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇದು ಆಂಧ್ರದಲ್ಲಿರೋದು. ವೀರಭದ್ರೇಶ್ವರ ಮೂಲ ಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನನ. ವೀರಭದ್ರೇಶ್ವರ ಫಸ್ಟ್ ಇಲ್ಲೇ ನೆಲೆಗೊಂಡಿದ್ದು ಅಂತ ಇತಿಹಾಸ ಪುರಾಣಗಳು ಸುಮಾರು ಇಲ್ಲಿ ಪುರಾವೆ ಸಿಕ್ಕಿದೆ. ಈ ದೇವಸ್ಥಾನನ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡೋಣ, ಈ ದೇವಸ್ಥಾನ ಏನು ಹೆಂಗಿದೆ ಅಂತಂದೇಳಿ. ಆದ್ರೆ ಇನ್ನೊಂದು ವಿಶೇಷತೆ ನಾನು ಇಲ್ಲಿ ನೋಡಿದ್ವಿ, ಇದೇನಂದ್ರೆ ಇದಿರೋದು ಆಂಧ್ರದಲ್ಲಿ, ಆದ್ರೆ ಇಲ್ಲಿ ಫುಲ್ ಕನ್ನಡಮಯ. ನೀವು ಆಲ್ಮೋಸ್ಟ್ ಎಲ್ಲ ನೋಡಿದ್ರು ಈ ದೇವಸ್ಥಾನದಲ್ಲಿ ನಿಮ್ಗೆ ಜಾಸ್ತಿ ಕನ್ನಡ ಸಿಗುತ್ತೆ. ಬನ್ನಿ ಹೋಗೋಣ. ಸ್ಥಳ ಪುರಾಣ ನೋಡಿದ್ರಲ್ಲ, ಈ ಸ್ಥಳ ಪುರಾಣದ ವಿಶೇಷತೆ ಏನು ಅಂತಂದ್ರೆ, ಶಿವನ ಜಟೆಯಿಂದ ಅಂದ್ರೆ ಶಿವನ ಕೂದಲಿನಿಂದ ಉದ್ಭವಿಸಿದಂಥ ವೀರಭದ್ರೇಶ್ವರ ಸ್ವಾಮಿಯು ಫಸ್ಟು ದಕ್ಷ ಬ್ರಹ್ಮ ಶಿವನ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಏನೋ ಮಾತಾಡಿದ್ದಂತೆ. ಆ ವಾರ್ತೆನ ಕೇಳಿಸ್ಕೊಂಡಂತ ವೀರಭದ್ರೇಶ್ವರನು ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡ್ಬೇಕಂತಂದೇಳಿ ಭೂಮಿಗೆ ಬಂದ. ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡಿ ಆದ ನಂತರ ತನ್ನ ಕರ್ತವ್ಯ ಪೂರ್ಣಗೊಳಿಸಿದ್ರು, ಅಂದ್ರೆ ತಮ್ಮ ಕೆಲಸ ಮುಗಿಸಿದ್ರು. ತಮ್ಮ ಕೆಲಸ ಮುಗಿಸಿದ್ಮೇಲೆ ಶಿವನ ಪುಣ್ಯಕ್ಷೇತ್ರಗಳು ಅಂದ್ರೆ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿವನ ಪುಣ್ಯಕ್ಷೇತ್ರಗಳನ್ನ ವೀಕ್ಷಣೆ ಮಾಡ್ತಾ ಬಂದ್ರು. ಹಿಂಗೆ ವೀಕ್ಷಣೆ ಮಾಡ್ತಾ ಬಂದಾಗ ಈ ರಾಯಚೋಟಿ ಅನ್ನೋ ಊರಿಗೆ ಬಂದಾಗ ಇಲ್ಲಿನ ನಿಸರ್ಗ ಮತ್ತೆ ಪರಿಸರಕ್ಕೆ ಮನಸೋದಂತ ವೀರಭದ್ರೇಶ್ವರರು ಇಲ್ಲಿ ನೆಲೆ ನಿಲ್ಬೇಕು ಅಂತಂದೇಳಿ ಅವ್ರ ಮನ್ಸಾಗಿ ಇಲ್ಲೇ ನೆಲೆ ನಿಲ್ತು. ಈ ಸ್ಥಳಕ್ಕೆ ಸುಮಾರು ರಾಜಾದಿರಾಜರು, ಸುಮಾರು ರಾಜ ಮನೆತನಗಳು ಈ ಸ್ಥಳಕ್ಕೆ ತಮ್ಮ ದೇಣಿಗೆ ಮತ್ತೆ ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೆ. ಈ ರೀತಿ ಸುಮಾರು ರಾಜರುಗಳಿಂದ ಸೇವೆಯನ್ನು ಪಡೆದಿರ್ತಕ್ಕಂಥ ನಮ್ಮ ವೀರಭದ್ರೇಶ್ವರರು ರಾಚಣ್ಣ ಅಂದ್ರೆ ರಾಜರಿಗೆ ಎಲ್ಲ ರಾಜರಿಗೆ ಅಣ್ಣ ಒಂದು ಭಾವನೆಯಲ್ಲಿ ರಾಚಣ್ಣ ಅಂತಂದೇಳಿ ಅವ್ರಿಗೆ ಹೆಸರು ಬಿರುದು ಬಂತು. ಅದಾದ್ಮೇಲೆ ಅದೇ ಹೆಸರನ್ನ ಈ ಊರಿಗೆ ರಾಚಣ್ಣ ಆಗಿ ಮುಂದೆ ಅದನ್ನು ಕರಿತಾ ಆಡು ಭಾಷೆಯಲ್ಲಿ ರಾಯಚೋಟಿಯಾಗಿ ಈ ಊರಿಗೆ ಹೆಸರು ಬಂತು ಅಂತ ಪುರಾಣ ಮತ್ತೆ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಾರೆ. ಈ ಹಿಂಗೆ ನೆಲೆಗೊಂಡಂತ ನಮ್ಮ ವೀರಭದ್ರೇಶ್ವರನ್ಗೆ ಈ ದೇವಸ್ಥಾನಕ್ಕೆ ಕಟ್ಟಬೇಕು ಅಂತಂದೇಳಿ 8ನೇ ಶತಮಾನದಲ್ಲಿ ರಾಜರಾಜ ಚೋಳ ಅವರು ಪ್ರಥಮವಾಗಿ ಈ ದೇವಸ್ಥಾನನ ಅಂದ್ರೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಇಚ್ಛೆನ ಇಟ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತಂದೇಳಿ ಇಲ್ಲಿ ಇತಿಹಾಸ ಹೇಳುತ್ತೆ. ಅದಾದ್ಮೇಲೆ 11ನೇ ಶತಮಾನದ ಗಣಪತಿ ದೇವ ಇನ್ನು ಮುಂದುವರೆದಂತೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ಸಹ ಇಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಶ್ರೀಕೃಷ್ಣ ದೇವರಾಯರು ಯಾವಾಗ್ಲೇ ತಿರುಪತಿಗೆ ಪ್ರಯಾಣ ಬೆಳೆಸುವಾಗ ಮಧ್ಯದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಒಂದು ದಿನ ತಂಗಿದ್ದು ನೆಕ್ಸ್ಟ್ ತಿರುಪತಿಗೆ ಹೋಗ್ತಾ ಇದ್ರಂತೆ. ಹಂಗಾಗಿ ಈ ದೇವಸ್ಥಾನಕ್ಕೆ ಶ್ರೀಕೃಷ್ಣ ದೇವರಾಯರ ಕೊಡುಗೆ ಸಹ ತುಂಬಾ ಅಪಾರವಾಗಿದೆ. ಈಗೇನ್ ನಾವು ನೋಡ್ತಾ ಇರ್ತಕ್ಕಂತ ಮೂಲ ದೇವಸ್ಥಾನದ ರೂಪ ಏನಿದೆ, ಇದನ್ನ 15ನೇ ಶತಮಾನದಲ್ಲಿ ಸದಾಶಿವರಾಯರು ಅನ್ನೋರು ಜೀರ್ಣೋದ್ಧಾರ ಮಾಡಿದ್ರು ಅಂತಂದೇಳಿ ಇಲ್ಲಿನ ಒಂದು ಸ್ಥಳೀಯ ಶಿಲಾಶಾಸನದಿಂದ ತಿಳಿದು ಬರ್ತಾ ಐತೆ. ರಾಯಚೋಟಿ ವೀರಭದ್ರೇಶ್ವರು ಮೂಲವಾಗಿ ವೀರಶೈವರ ಮನೆ ದೇವರು. ಅದ್ರ ಜೊತೆಗೆ ಸುಮಾರು ಜನ ಕರ್ನಾಟಕದ ಅಂದ್ರೆ ನಮ್ಮ ಗದಗ್, ಹುಬ್ಳಿ ಮತ್ತೆ ಗುಲ್ಬರ್ಗ, ಬೀದರ್ ಈ ಕಡೆ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಸುಮಾರು ಜನರ ಮನೆ ದೇವರು ಸಹ ಈ ದೇವರು ಹೌದು. ಇದಕ್ಕೆ ಏನು ನಮ್ಗೆ ತಿಳಿದು ಬಂದಿದ್ದೇನು ಅಂತಂದ್ರೆ, ಈ ದೇವಸ್ಥಾನ ಇಲ್ಲಿ ನಾವು ಬಂದಾದ್ಮೇಲೆ ಇಲ್ಲಿ ಕನ್ನಡಮಯವಾಗಿ ನೋಡಿದ್ದೆ ನಮ್ಗೆ ಆಶ್ಚರ್ಯ. ಎಲ್ಲಿ ನೋಡಿದ್ರು ಕನ್ನಡ, ನಮ್ಗಿದು ಆಧಾರಕ್ಕೆ ಬಂದಿದೀವಿ ಅಂತಂದು ಯಾವುದೇ ಫೀಲ್ ಆಗಿಲ್ಲ. ಮತ್ತೆ ಮುಂದುವರೆದು ಈ ದೇವಸ್ಥಾನ ವೀರಶೈವರಿಗೆ ಶ್ರೀಶೈಲ ಆದ ನಂತರ 2ನೇ ಸ್ಥಾನ ಪಡ್ಕೊಳ್ಳುತ್ತೆ. ಅಂದ್ರೆ ವೀರಶೈವರ ದಿವ್ಯ ಸ್ಥಳಗಳು ದರ್ಶನಗಳು ಏನು ಬರ್ತಾವಲ್ಲ, ಶ್ರೀಶೈಲ ಆದ್ಮೇಲೆ ಇದು 2ನೇ ಸ್ಥಾನ ಪಡ್ಕೊಳ್ಳುತ್ತೆ. ಶ್ರೀಶೈಲದಷ್ಟೇ ಪವಿತ್ರ ಅಂತಾನೂ ಸಹ ಕರೀತಾರೆ ಈ ದೇವಸ್ಥಾನ. ಪ್ರತಿ ವರ್ಷ ಸೌರಮಾನದ ಪ್ರಕಾರ ಈ ದೇವಸ್ಥಾನದಲ್ಲಿ ಅಂದ್ರೆ ಮಾರ್ಚ್ 26ರಿಂದ 5 ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು, ಈ ದೇವಸ್ಥಾನ ಎಷ್ಟು ಉದ್ದ ಇದೆ ಅಂತಂದ್ರೆ ಆಲ್ಮೋಸ್ಟ್ ಸೂರ್ಯನ ಕಿರಣ ಒಳಗಡೆ ಹೋಗಕ್ ಸಾಧ್ಯನೇ ಇಲ್ಲ, ಅಷ್ಟು ಉದ್ದ ಇದೆ. ಆದ್ರೆ ಸೂರ್ಯನ ಕಿರಣಗಳು ಪ್ರತಿ ವರ್ಷ 5 ದಿನಗಳ ಕಾಲ ಸ್ವಾಮಿಯ ಅಂದ್ರೆ ವೀರಭದ್ರೇಶ್ವರ ಪಾದದಿಂದ ಮುಖದವರೆಗೂ 5 ದಿನ ಒಂದಾದ್ಮೇಲೆ ಒಂದಿನ ಸ್ಟೆಪ್ ಬೈ ಸ್ಟೆಪ್ ಮುಖದವರೆಗೂ ಸೂರ್ಯನ ದೇವ ಸಹ ವೀರಭದ್ರೇಶ್ವರನಿಗೆ ನಮನ ಮಾಡ್ತಾನೆ. ಅಂದ್ರೆ ಪ್ರತಿ ವರ್ಷ 5 ದಿನ ಸೂರ್ಯದೇವನು ಸಹ ಇಲ್ಲಿ ತನ್ನ ಹಾಜರಾತಿನ ತಿಳಿಸ್ತೇನೆ ಅಂತಂದೇಳಿ ಈ ದೇವಸ್ಥಾನ ಒಂದು ಪವಾಡ ಅಂದ್ರೆ ಒಂದು ವಿಶೇಷತೆನೂ ಹೌದು ಈ ದೇವಸ್ಥಾನದ್ದು. ಇದು ಈ ದೇವಸ್ಥಾನದ ಇರುವಿಕೆ ಅಂದ್ರೆ ಸ್ವಾಮಿ ನಾನು ಈ ದೇವಸ್ಥಾನ ಇನ್ನೂ ಇದೀನಿ, ಇಲ್ಲಿ ನೆಲೆಗೊಂಡಿದ್ದೀನಿ ಅನ್ನೋ ತೋರ್ಸಕ್ಕೋಸ್ಕರ ಒಂದು ಇರುವಿಕೆನೂ ಸಹ ತೋರಿಸ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾನು ಹಿಂದೆ ಹೇಳಿದ ವಿವರಣೆಯಲ್ಲಿ ದಕ್ಷ ಬ್ರಹ್ಮನ ಹೆಸರು ಬಂತು. ಯಾರು ಈ ದಕ್ಷ ಬ್ರಹ್ಮ? ದಕ್ಷ ಬ್ರಹ್ಮನು ಬ್ರಹ್ಮದೇವನ ಪುತ್ರ. ಅವನು ತಪಸ್ಸಿನಿಂದ ಮಹಾನ್ ಸ್ಥಾನ ಪಡೆದ ಮಹರ್ಷಿ. ಅವನು ಯಾಗ ಯಜ್ಞಗಳಲ್ಲಿ
ಪರಿಣಿತನು. ಈ ದಕ್ಷನ ಮಗಳೇ ಸತೀದೇವಿ. ಸತೀದೇವಿಯು ತಂದೆಯ ವಿರೋಧದ ನಡುವೆಯೂ ಶಿವನನ್ನು ವಿವಾಹವಾದಳು. ಆದರೆ ದಕ್ಷನ ಅಹಂಕಾರ ಬಹಳ ಹೆಚ್ಚಿತ್ತು. ತಾನು ಮಾಡಿದ ಯಜ್ಞದ ಮೂಲಕ ಜಗತ್ತನ್ನೇ ನಿಯಂತ್ರಿಸಬಹುದೆಂಬ ಭಾವನೆ ಅವನಲ್ಲಿ ಮೂಡಿತ್ತು. ಒಮ್ಮೆ ದಕ್ಷನು ಒಂದು ಮಹಾಯಜ್ಞವನ್ನು ಆಯೋಜಿಸಿದ. ಆ ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು ಆಹ್ವಾನಿಸಿದ. ಆದರೆ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ. ಏಕೆಂದರೆ ಅವನಿಗೆ ಶಿವನ ಮೇಲೆ ಕೋಪ ಮತ್ತು ಅಸೂಯೆ ಇತ್ತು. ಆದರೆ ಸತೀದೇವಿ ಅಂದರೆ ಶಿವನ ಪತ್ನಿ, ದಕ್ಷನ ಮಗಳು, ತಾನು ಹುಟ್ಟಿದ ಮನೆ ಯಜ್ಞಕ್ಕೆ ಹೋಗಬೇಕೆಂದು ಹಠ ಹಿಡಿದು ಶಿವನು ತಡೆದರೂ ಅಲ್ಲಿಗೆ ತೆರಳಿದಳು. ಯಜ್ಞ ಸ್ಥಳಕ್ಕೆ ಹೋದ ಸತಿಗೆ ತಂದೆ ದಕ್ಷನು ಗೌರವ ನೀಡಲಿಲ್ಲ. ಮೇಲಾಗಿ ಶಿವನನ್ನು ಅವಮಾನಿಸಿದನು. ಇದನ್ನು ಸಹಿಸಲಾಗದೆ ಸತೀದೇವಿ ಅಗ್ನಿಕುಂಡದಲ್ಲಿ ಪ್ರವೇಶಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಸತೀದೇವಿಯ ಮರಣ ಸುದ್ದಿಯನ್ನು ತಿಳಿದ ಶಿವನು ಅತಿಯಾದ ಕೋಪದಿಂದ ತನ್ನ ಜಟೆಗಳನ್ನು ಭೂಮಿಗೆ ಅಪ್ಪಳಿಸಿದನು. ಅಲ್ಲಿ ಉಂಟಾದ ಅಗ್ನಿಜ್ವಾಲೆಯಿಂದ ವೀರಭದ್ರ ಎಂಬ ಭಯಾನಕ ಯೋಧ ಹೊರಹೊಮ್ಮಿದನು. ಅವರೊಟ್ಟಿಗೆ ಭದ್ರಕಾಳಿ ಕೂಡ ಪ್ರತ್ಯಕ್ಷಳಾದಳು. ವೀರಭದ್ರರು ಶಿವನ ಆಜ್ಞೆಯಂತೆ ದಕ್ಷನ ಯಜ್ಞ ನಾಶ ಮಾಡಲು ಹೊರಟರು. ವೀರಭದ್ರೇಶ್ವರರು ಪೂರ್ಣ ಶಿವನ ಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡ್ತಾ ಈ ಸ್ಥಳಕ್ಕೆ ಬಂದಾಗ ಇದೇ ಶಿವಲಿಂಗದ ಹತ್ರ ಮಾಂಡವ್ಯ ಮುನಿಗಳನ್ನೋರು ಶಿವನ ಕುರಿತು ತಪಸ್ಸು ಮಾಡ್ತಾ ಇದ್ರು. ಅವಾಗ ತಪಸ್ಸು ಮಾಡುವಾಗ ಇಲ್ಲಿ ಬಂದು ಇಲ್ಲಿ ವಾತಾವರಣ ಮತ್ತೆ ಇಲ್ಲಿನ ಕ್ಷೇತ್ರ ಇದು ವಾತಾವರಣ ವೀರಭದ್ರೇಶ್ವರಿಗೆ ಇಷ್ಟ ಆಗಿ ನಾನು ಇಲ್ಲೇ ನೆಲೆಗೊಳ್ತೀನಿ ಅಂತಂದೇಳಿ ಇಲ್ಲೇ ನೆಲೆಗೊಂಡ್ರು ಅಂತಂದು ಇತಿಹಾಸ ಹೇಳುತ್ತೆ. ಈ ಊರಲ್ಲಿ ದೇವಸ್ಥಾನ ಮತ್ತೆ ಭಾಷೆ ಎರಡೂ ಸಹ ಇರೋದು ಆಂಧ್ರದಲ್ಲೇ. ಆದ್ರೆ ಈ ಊರಲ್ಲಿ ಕರ್ನಾಟಕದ ಇನ್ಫ್ಲುಯೆನ್ಸ್ ಎಷ್ಟಿದೆ ಅಂತಂದೇಳಿ ತಿಳ್ಕೊಳಕ್ಕೆ ಇದು ಒಂದು ಉದಾಹರಣೆ. ನೋಡಿ, ನಮ್ಮ ಅಣ್ಣ ಬಸವಣ್ಣನವರು ಮತ್ತೆ ಇಲ್ಲಿ ಪಕ್ಕದಲ್ಲಿ ಅಕ್ಕಮಹಾದೇವಿ ಮೂರ್ತಿ ಸಹ ಇದೆ. ಈ ದೇವಸ್ಥಾನದಲ್ಲಿ ಫುಲ್ ಕನ್ನಡಮಯ ಅಂತಾನೆ ಹೇಳ್ಬೋದು. ಕರ್ನಾಟಕದವರು ಈ ದೇವಸ್ಥಾನ ಮೇ ಬಿ ಕೃಷ್ಣದೇವರಾಯರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದಾಗ್ಲಿಂದ ಇಲ್ಲಿ ಕನ್ನಡಮಯ ಆಯ್ತು ಅಂತ ನನ್ನ ಭಾವನೆ. ಯಜ್ಞ ಸ್ಥಳಕ್ಕೆ ಬಂದ ವೀರಭದ್ರನು ದೇವತೆಗಳನ್ನೇ ಸೋಲಿಸಿದನು. ವಿಷ್ಣುವಿನ ಶಕ್ತಿಗೂ ಅವನು ತಲೆಬಾಗಲಿಲ್ಲ. ಯಜ್ಞ ಮಂಟಪವನ್ನು ಧ್ವಂಸ ಮಾಡಿದನು. ಕೊನೆಗೆ ದಕ್ಷನ ತಲೆಯನ್ನು ಕಡಿದು ಹಾಕಿದನು. ಆದರೆ ನಂತರ ವಿಷ್ಣುವಿನ ಮತ್ತು ದೇವತೆಗಳ ಬೇಡಿಕೆಯ ಮೇರೆಗೆ ಶಾಂತನಾದ ಶಿವನು ದಕ್ಷನಿಗೆ ಮೇಕೆಯ ತಲೆ ಅಳವಡಿಸಿ ದಕ್ಷ ಬ್ರಹ್ಮನ ಜೀವವನ್ನು ಉಳಿಸಿದರು. ನಮಸ್ಕಾರ ಸರ್. ನಿಮ್ದು ಯಾವ ಊರು? ರಾಯಚೂರು. ಓಕೆ, ನೀವು ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಅಂದ್ರೆ ಈ ದೇವರು ನಿಮ್ಗೆ ಯಾವ ರೀತಿ, ಅಂದ್ರೆ ಇಲ್ಲಿ ಆಂಧ್ರದಲ್ಲಿ ಇರೋದು ರಾಯಚೋಟಿ ಅಂತಂದೇಳಿ, ಇದಕ್ಕೆ ನಿಮ್ಗೆ ನಿಮ್ಮ ಮನೆತನಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ, ಯಾವ ರೀತಿ ಅಂತಂದೇಳಿ? ನಮ್ಮ ಮನೆ ದೇವ್ರು ಇದು. ನಿಮ್ಮ ಮನೆ ದೇವರು? ನಮ್ಮ ಮನೆ ದೇವ್ರು. ನಾವು ಸಣ್ಣವರಿದ್ದಾಗಿಂದ ಬರ್ತೀವಿ. ಚಿಕ್ಕಂದಿನಿಂದ ಬರ್ತೀವಿ. ನೀವು ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮ ಬೇಡಿಕೆಗಳು ಬಯಕೆಗಳು? ಇಲ್ಲ, ನಮ್ಮ ಮನೆ ದೇವರದಕ್ಕೆ ಬರ್ತೀವಿ. ನಾವು ಬಂದಾಗಿಂದ ಏನು ಕೆಟ್ಟದೇನಾಗಿಲ್ಲ. ಎಲ್ಲ ನಾವೇನ್ ಅನ್ಕೊಂಡಿವಿ ಎಲ್ಲ ಚೆನ್ನಾಗಿ ಆಗಿದೆ. ನೀವು ವರ್ಷಕ್ಕೆ ಎಷ್ಟು ಸರಿ ಬರ್ತೀರಾ ಇಲ್ಲಿಗೆ? ನಮ್ಗೆ ಅನುಕೂಲ ಆದಾಗ ಬರ್ತೀವಿ. ಆದ್ರೂ ವರ್ಷಕ್ಕೊಮ್ಮೆ ಅಂತ ಕಂಪಲ್ಸರಿ ಬರ್ತೀವಿ. ಅದಕ್ಕೂ ಏನಾನ ಅನುಕೂಲ ಇದ್ರೆ ಒಂದೆರಡು ಸರಿ ಬರ್ತೀವಿ. ಈ ದೇವಸ್ಥಾನ ಇರುವಿಕೆ ಮತ್ತೆ ಈ ದೇವ್ರ ಇರುವಿಕೆ ನಿಮ್ಗೆ ಪವಾಡ ರೂಪದಲ್ಲಿ, ಅಂದ್ರೆ ಈ ದೇವಸ್ಥಾನ ನಿಮ್ಗೆ ಯಾವ್ದಾದ್ರು ಒಂದು ಅನುಭವ ಹೇಳ್ಕೊಬೋದಾ? ಯಾವ್ದು ನಿಮ್ಗೆ ಇಂಥದ್ದೇನೋ ಒಂದು ನಾನು ಬೇಡ್ಕೊಂಡಿದ್ದೆ, ನನ್ಗೆ ಇಂಥದ್ದು ಆಯ್ತು ಅಂತಂದೇನಾದ್ರು? ಆ ತರ ಏನಿಲ್ಲ. ನಾವ್ ಏನ್ ಅನ್ಕೊಂಡ್ರದ ಆಗ್ಯಾವ. ನಾವ್ ಇಲ್ಲಿ ಬರಕು 100% ಆಗತ್ತೆ. ಅಲ್ಲಿ ನಾವು ರಾಯಚೂರಲ್ಲಿ ಬಗ್ಲಾಗ ದೇವಸ್ಕೂರು ಆಕ್ಚುಲಿ ನಮ್ದು. ಅಲ್ಲಿನೂ ನಮ್ಗೆಲ್ಲ ಅನುಕೂಲನೇ ಐತಿ. ಅಲ್ಲಿನೂ ಇದೇ ದೇವ್ರೆ ಅಲ್ಲಿ ಇರೋದು. ಅಲ್ಲಿ ವೀರಭದ್ರೇಶ್ವರ, ಸುಗ್ರೇಶ್ವರ ಅಂತೀವಿ. ಅವರೆಲ್ಲ ಅಣ್ಣ ತಮ್ಮ ಅಂತಾರ. ನಮಗ್ ಅದ್ರದ್ದು ಅಷ್ಟು ಗೊತ್ತಿಲ್ಲ. ಬಟ್ ಅವರು ಇವರೆಲ್ಲ ಒಂದೇ. ನಾವು ಇದನ್ನೇ ನೆನ್ಸ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ತೀವಿ, ಅಲ್ಲಿನೂ ಬೇಡ್ಕೊತೀವಿ. ನಮ್ ತಂದೆಯವ್ರ ಕಾಲದಾಗ ಅವ್ರಿಗೆ ಗೊತ್ತಿರೋ ಮುಂಚೆ ಅಂತ
ಇಲ್ಲಿ ನೀವು ಇಲ್ಲಿ ಬಂದಾಗ ಇಲ್ಲೆಲ್ಲ ಸುತ್ತಮುತ್ತ ಕನ್ನಡ ಮತ್ತೆ ಕನ್ನಡ ಹಾ ಆಲ್ಮೋಸ್ಟ್ ಇಲ್ಲಿ ಬರೋ ಭಕ್ತರೆಲ್ಲ ಕನ್ನಡದವ್ರೆ. ಅವಾಗ ಏನಿದಿಲ್ಲ ಪಂಚಿ ಓಡಾಡ್ತಿದ್ವು ಅವಾಗ. ರಾಯಚೂರು ಅಂತಲ್ಲ ಎಲ್ಲ ಕರ್ನಾಟಕ ಎಷ್ಟೈತಿ ಬೆಂಗಳೂರು ಹಿಡಿದು ಎಲ್ಲಾರು ಬರ್ತಾರೆ ಇಲ್ಲಿಗೆ. ಹುಬ್ಬಳ್ಳಿ ಧಾರವಾಡ ಹುಬ್ಳಿ ಎಲ್ಲ. ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಇದೆ ಅಂತ, ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ 5 ದಿನ ಸೂರ್ಯ ಈ ದೇವರ ಮೇಲೆ ಪ್ರಕಾಶಿಸ್ತಾನೆ. ಈ ದೇವಸ್ಥಾನದ ಉದ್ದ ನೋಡ್ತಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಒಂದು 25 ಫೀಟ್ ಅಷ್ಟಿದೆ. ಅದ್ರ ಒಳಗಡೆಗೆ ಯಾವುದೇ ರೀತಿ ಬೆಳಕು ಬರ ಸಾಧ್ಯತೆಗಳಿಲ್ಲ. ಆದ್ರೂ 5 ದಿನ ಅದ್ರ ಮುಂದೆ ಅಷ್ಟು ದೊಡ್ಡ ಗೋಪುರ ಇದೆ, ಆದ್ರೂ 5 ದಿನ ಸೂರ್ಯ ಒಳಗಡೆ ಬರ್ತಾನಂತೆ. ಇದು ನಿಜನಾ? ಮತ್ತೆ ನೀವ್ ನಿಜ. ಆದ್ರೆ ನಾವು ಟಿವಿಯಲ್ಲಿ ನೋಡಿ ಬರಕ್ ಆಗಿಲ್ಲ ನಮ್ಗೆ ಆ ಟೈಮಲ್ಲಿ. ಟಿವಿಯಲ್ಲಿ ಅಂತೂ ನೋಡಿದೀವಿ ಆಗತ್ತೆ ಅಂತ ಗೊತ್ತು. ಪ್ರತಿ ವರ್ಷ 5 ದಿನ ಸ್ವಾಮಿಯ ಪಾದದಿಂದ ಒಟ್ಟ ಹತ್ತಂತ ನಾವು ಟಿವಿಯಲ್ಲಿ ನೋಡಿ, ಬಟ್ ಆ ಟೈಮ್ ಬಂದಿಲ್ಲ. ಶ್ರೀ ವೀರಭದ್ರನು ಶಿವನ ರೌದ್ರಶಕ್ತಿ, ಆದರೆ ಭಕ್ತರಿಗೆ ಆತ ರಕ್ಷಕ. ಆರಾಧಿಸಿದರೆ ಧೈರ್ಯ, ಶೌರ್ಯ, ಆತ್ಮಬಲವನ್ನು ಹೆಚ್ಚಿಸುತ್ತಾನೆ ನಮ್ಮ ವೀರಭದ್ರ. ಇವರು ಇಲ್ಲಿನ ಅಡಿಗೆ ವಿಚಾರಕರು, ಮೇಲ್ವಿಚಾರಕರು. ಇಲ್ಲಿನ ಅಡಿಗೆ ವ್ಯವಸ್ಥೆ ಎಲ್ಲ ಇವ್ರ ಕೈಲೇ ಇರುತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಚಿಟ್ಟಮ್ಮ. ಚಿಕ್ಕಮ್ಮ ಅಂತ? ಚಿಟ್ಟಮ್ಮ. ಚಿಕ್ಕಮ್ಮ ಅನ್ಕೋಬಿಟ್ಟೆ. ಹೆಂಗೋ ಚಿಕ್ಕಮ್ಮ ಸಿಕ್ಕರು. ಎಷ್ಟೊತ್ತಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು 12 ವರ್ಷ ಆಯ್ತು ಇಲ್ಲಿ 12 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಓಕೆ. ಇದು ಸರ್ಕಾರದ ಅಥವಾ ಇಲ್ಲೇನು ಫುಲ್ ಎಲ್ಲಾನು ಕನ್ನಡಮಯವಾಗಿದೆ? ಕರ್ನಾಟಕ ಭಕ್ತರದ್ದು ಇದೆಲ್ಲ ಕರ್ನಾಟಕ ಭಕ್ತರದು ಸಪರೇಟ್ ಆಗಿ ಕರ್ನಾಟಕ ಭಕ್ತರದು. ಇಲ್ಲಿ ದಾಸೋಹ ನಡೀತಕ್ಕಂಥದ್ದೆಲ್ಲನೂ ಕರ್ನಾಟಕದ ಭಕ್ತರು. ಓಕೆ. ಇದನ್ನ ಯಾರು ಕಟ್ಸಿದ್ರು? ಏನು? ಕರ್ನಾಟಕದವ್ರ. ಅವ್ರ ಹೆಸರು ಏನಾದ್ರು ಗೊತ್ತಾ ನಿಮ್ಗೆ? ಮಲ್ಲಿಕಾರ್ಜುನ ನಾಗ್ತಾನವ್ರು. ಮಲ್ಲಿಕಾರ್ಜುನ. ಓಕೆ. ಅವ್ರು ಇದನ್ನ ಕಟ್ಸಿದ್ದು. ಓಕೆ. ಅಂದ್ರೆ ಭಕ್ತರ ಕಡೆಯಿಂದ ದೇಣಿಗೆ ತಗೊಂಡು ಇದನ್ನ ಕಟ್ಸಿದ್ರು. ಪ್ರತಿದಿನ ಎಷ್ಟು ಜನ ಊಟ ಮಾಡ್ಬೋದಮ್ಮ? ಎಷ್ಟು ಊಟ ಮಾಡ್ತಾರೆ? ಈ ತಿಂಗಳ ಸ್ವಲ್ಪ ಕಡಿಮೆ ಇರ್ತಾನ. ಮುಂದಿನ ತಿಂಗಳು ಶ್ರಾವಣ ಕಾರ್ತಿಕದಲ್ಲಿ ಜಾತ್ರೆಯಲ್ಲಿ ಫುಲ್ ಇರ್ತಾರ. ಅಮಾವಾಸ್ಯೆಗ, ಸಂಡೇ, ಆಯ್ತವಾರ, ಸೋಮವಾರ, ಮಂಗಳವಾರ ಇರ್ತಾರ. ಇಲ್ಲಿ ಕರ್ನಾಟಕದ ಭಕ್ತರು ಬಂದ್ರೆ, ಅಂದ್ರೆ ಎಸ್ಪೆಷಲಿ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದವರೇ ಬರ್ತಾ ಇದ್ದಾರೆ. ಕರ್ನಾಟಕದ ಭಕ್ತರು ಬಂದ್ರೆ ಏನೇನ್ ವ್ಯವಸ್ಥೆ ಸಿಗುತ್ತೆ ಇಲ್ಲಿ ನಿಮ್ಮಲ್ಲಿ ಅಂತ? ನಮ್ಮಲ್ಲಿ ಇದೆ ನೋಡ್ರಿ ಸಿಗೋದು ಊಟ. ಶ್ರಾವಣದಾಗ ಆದ್ರೆ ನಾಷ್ಟ ಕೊಡ್ತೇವೆ. ಶ್ರಾವಣದಾಗ, ಕಾರ್ತಿಕದಾಗ, ಉಣ್ಣೆ ಮುಂದೆ, ಜಾತ್ರೆ ಟೈಮ್ನಲ್ಲಿ ಊಟ ಇರ್ತೈತೆ. ಊಟ ನಾಷ್ಟ 2 ಟೈಮ್ ಕೊಡ್ತೇವೆ. ಮತ್ತೆ ಇಲ್ಲಿ ರೂಮ್ಸ್ ಎಲ್ಲ ಇದೆ. ಎಷ್ಟು ರೂಮ್ ಇದೆ ಟೋಟಲ್? ಇಲ್ಲ 100 ರೂಮ್ ಇದಾವ. 100 ರೂಮ್ ಇದೆ. 97 ರೂಮ್ ಇದಾವ ಟೋಟಲ್. ಕನ್ನಡದವರಿಗಂತಲ್ಲ ಯಾರು ಬೇಕಾದ್ರೂ ಬಂದ್ರು ಯಾರು ಬಂದ್ರೆ ಕೊಡ್ತಾರ, ಹಂಗೇನಿಲ್ಲ. ಈ ಕಡೆ ಲೋಕಲ್ದವ್ರಿಗೆ ಆದ್ರೆ ಇಲ್ಲ, ಬೇರೆ ಊರ ಕಡೆಯಲ್ಲಿದ್ದೆ ಎಲ್ಲ ಹೈದರಾಬಾದ್ ಹಂಗ್ ಬಂದ್ರೆ ಕೂಡ ಕೊಡ್ತಾರ. ಯಾರಂದ್ರ ಬಂದ್ರೆ ಕೂಡ ಕೊಡ್ತಾರ. ನಾವು ಒಂದ್ ದಿವಸ ಸಿರ ಜನ ನೋಡಿ ಸಿರ ಮಾಡ್ತೀನಿ, ಒಂದ್ ದಿವಸ ಹುಗ್ಗಿ ಮಾಡ್ತೇವೆ, ಒಂದ್ ದಿವಸ ಅಕ್ಕಿ ಪಾಯಸ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಅದೊಂದು ಅನ್ನ ಸಾಂಬಾರು ಕಂಪಲ್ಸರಿ ಇರುತ್ತೆ. ಪ್ರತಿದಿನ ಇರುತ್ತೆ. ನಿನ್ನೆ ರಾತ್ರಿ ನಾವು ಬಂದಾಗ ನಮಗೊಂದು ಸರ್ಪ್ರೈಸ್ ಏನಂದ್ರೆ, ನಾವು ಬಂದಿದ್ದು ಆಲ್ಮೋಸ್ಟ್ 11 ಗಂಟೆ ಮೇಲೆ ಬಂದಿದ್ವಿ. ಅವಾಗ್ಲೂ ಸಹ ನೀವು ಇಲ್ಲಿ ಪ್ರಸಾದ ಕೊಡ್ತಾ ಇದ್ರಿ. ರಾತ್ರಿ 11 ಗಂಟೆ ಆಲ್ಮೋಸ್ಟ್ ಯಾವ ದೇವಸ್ಥಾನದಲ್ಲೂ ನೋಡೋಕ್ ಸಿಗಲ್ಲ. ಏನದು ನೀವು ರಾತ್ರಿ ಊಟ ಇಟ್ಟಿರ್ತೀನಿ ನಾನು ಸ್ವಲ್ಪ ಅಂತಂದು ಹೇಳಿ? ನಾವಂದ್ರೆ ದೂರ್ಲಿದ್ದ ಬಂದಿರ್ತಾರ ಕೆಲವು ಮಂದಿ ಭಕ್ತರು. ಇಲ್ಲಿ ಊಟ, ಅಲ್ಲಿ ಹೊರಗರಿಗೆ ಯಾರು ಊಟ ಮಾಡೋದಲ್ಲ, ಇಲ್ಲಿ ಬಂದೇ ಪ್ರಸಾದ ತಗೋಬೇಕು ಅಂತ ಇರ್ತಾರ ಅವ್ರು. ಕೆಲವು ಮಂದಿ ಬೇರೆ ಮಂದಿ ಅದು ಇದು ನಾನ್ ವೆಜ್ ಅದು ಇರ್ತೈತೆ ಅಂತ ಮಾಡೋದಲ್ಲ ಹೋಟ್ಲದಲ್ಲಿ. ಕರ್ನಾಟಕ ಮಂದಿ ಬಂದೆಲ್ಲರು ಬಂದವ್ರು ಇಲ್ಲೇ ಊಟ ಮಾಡ್ಬೇಕು, ಇಲ್ಲೇ ಇರ್ಕೊಡ್ಬೇಕಂದ್ರೆ ದೂರ್ಲಿದ್ದ ಬಂದಿರ್ತಾರ. ಹಸುವಾಗಿರ್ತೈತೆ, ಹುಡುಗರ್ನ ಕರ್ಕೊಂಡ್ ಬಂದಿರ್ತಾರ, ಸಣ್ಣ ಮಕ್ಕಳನ್ನ ಅವ್ರನ್ನ ಕರ್ಕೊಂಡ್ ಬಂದಿರ್ತಾರ ಅಂತಂದು 10-10:30 ತನ 11 ತನ ಕೊಡ್ತೀನಿ ಡೈಲಿ. ಲೇಟ್ ಆದ್ರೆ ಕೊಡ್ತೀನಿ. ಲೇಟ್ ಆಗಿ ಬಂದ್ರೆ ಯಾರಿಗೆ ನನ್ನ ಪೂರ್ತಿ ಲೇಟ್ ಆದ್ರೆ ಬಾರಿ ಇದೈತಮ್ಮ ಹುಡುಗರು ಇದಾರ ಅಂದ್ರಗಿನ ಒಂದ್ ಪುಟ್ಟೆಗೆ ಹಾಕಿ, ಬೇಸನ್ ಪುಟ್ಟೆಗೆ ಹಾಕಿ ಕೊಟ್ಟು ಮ್ಯಾಕ್ ಕಳಿಸ್ತೀವಿ. ಅನ್ನ ಸಾರು ರೂಮ್ಗೆ ಇದು ಊಟ ಮಾಡ್ರಮ್ಮ ಅಂತಂದು ಅಂತೀನಿ. ಇಲ್ಲ, ನಾನು ಇಲ್ಲಿ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಅಡಿಗೆ, ತುಂಬಾ ಇಷ್ಟ ಆಯ್ತು ನನಗೆ. ನಾವು ಸುಮಾರು ವರ್ಷದಿಂದ ಎಲ್ಲ ದೇವಸ್ಥಾನ ಇದನ್ನೆಲ್ಲ ಊಟದ ವ್ಯವಸ್ಥೆ ನೋಡಿದ್ವಿ. ಇಲ್ಲಿನೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಊಟ ವ್ಯವಸ್ಥೆ. ಮತ್ತೆ ಪ್ರಸಾದನು ನೀವು ರಾತ್ರಿ 11 ಗಂಟೆವರೆಗೂ ಕೊಡ್ತಾ ಇರೋದು ತುಂಬಾ ಒಳ್ಳೆ ವಿಚಾರನೇ.